3,175 ಕೋಟಿ ಅಲ್ಪಾವಧಿ ಬೆಳೆಸಾಲ ವಿತರಿಸಲು ಗುರಿ ನೀಡಲಾಗಿತ್ತು ನಮ್ಮ ಸರ್ಕಾರದಿಂದ. ಆದರೆ ನಮ್ಮ ಬ್ಯಾಂಕ್ ಜಿಲ್ಲೆಯು 4,88,379 ರೈತ ಸದಸ್ಯರಿಗೆ ಸುಮಾರು 3,475 ಕೋಟಿ ವಿತರಣಾ ಶೇಕಡ 109ರಷ್ಟು ಸಾಧನೆಗಳಿದೆ. ಅದೇ ಪ್ರಕಾರ ಹೋದ ವರ್ಷ 4,68,775 ರೈತ ಸದಸ್ಯರಿಗೆ 3,060 ಹಂಚಲಾಗಿದೆ. ಪ್ರಸ್ತುತ ವರ್ಷದಲ್ಲಿ ಸುಮಾರು 19,604 ಹೊಸ ರೈತ ಸದಸ್ಯರಿಗೆ 415 ಕೋಟಿ ಹೆಚ್ಚು ವಿತರಣೆ ಮಾಡಲಾಗಿದೆ. ಇದರಲ್ಲಿ ಕೂಡ ನಾಬಾರ್ಡ್ ಹೋದ ವರ್ಷಕ್ಕಿಂತ 774 ಕೋಟಿ ಕೊಟ್ಟದ್ದನ್ನು 461 ಕೋಟಿ ಬರೀ ನಮಗೆ ಈ ಸಲ ಕೊಟ್ಟದ. ಅದನ್ನೂ ಕೂಡ ನಾವು ಹೆಚ್ಚಿನ ಬಡ್ಡಿ ದರದಲ್ಲಿ ತಂದು ರೈತರಿಗೆ ಏನೂ ಕಮ್ಮಿ ಆಗಬಾರ್ದು ಅಂತಕೊಂಡು ನಮ್ಮ ಬ್ಯಾಂಕ್ ವತಿಯಿಂದ ವಿತರಣೆ ಮಾಡಿದ್ದಾರೆ. ಇದನ್ನು ಹೇಳೋದಂದ್ರೆ 99.22% ಇದರ ವಸೂಲಿ ಕೂಡ ಆಗಿದೆ. ಮತ್ತು ರಾಜ್ಯದಲ್ಲೇ ಅತಿ ಹೆಚ್ಚು ಬೆಳೆಸಾಲ ನೀಡಿದ ಬ್ಯಾಂಕ್ ನಮ್ಮದಾಗಿದೆ. ಅದೇ ಪ್ರಕಾರ ಇವತ್ತು ಸಕ್ಕರೆ ಅದೇ ಪ್ರಕಾರ 8 ಸಹಕಾರಿ ಸಕ್ಕರೆ ಕಾರ್ಖಾನೆಗಳು ಮತ್ತು 15 ಖಾಸಗಿ ಸಹಕಾರಿ ಸಕ್ಕರೆ ಕಾರ್ಖಾನೆಗಳಿಗೆ ಸುಮಾರು 1,486 ಕೋಟಿ ವಿತರಣೆ ಮಾಡಿದ್ದು. ಅದರ ಬಗ್ಗೆ ಸಕ್ಕರೆ ಫ್ಯಾಕ್ಟ್ರಿಗೆ ಸಾಲ ಕೊಡ್ತೀವಿ. ಅದರ ಜೊತೆಗೆ ಮಹಿಳೆಗೆ ವಿಶೇಷವಾದಂಥ ಆದ್ಯತೆ ಮೇರೆಗೆ 0% ಸಾಲವಾಗಿ 5 ಲಕ್ಷ ಸ್ವಸಹಾಯ ಸಂಘ ಮುಖಾಂತರ ಸಾಲವನ್ನು ಕೊಡ್ತಕ್ಕಂಥ ಕೆಲಸ ಮಾಡಿ ಇವತ್ತು ಜಿಲ್ಲೆಯಲ್ಲಿ 35 ಕೋಟಿಗಿಂತ ಹೆಚ್ಚು ಸ್ವಸಹಾಯ ಸಂಘ ಸಾಲವನ್ನು ಕೊಟ್ಟಿದ್ದೀವಿ. ಅದರಲ್ಲಿ 99% ಹೆಚ್ಚು ಸಾಲ ವಸೂಲಾತಿಯನ್ನು ಬ್ಯಾಂಕ್ ಮುಖಾಂತರ ಮಾಡಲಾಗಿದೆ. ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಭಾಳ ಒಂದು ಆರ್ಥಿಕವಾದಂಥ ಒಂದು ಸಪೋರ್ಟನ್ನು ಬ್ಯಾಂಕ್ ಇವತ್ತು ಮಾಡ್ತಾಯಿದ್ದೀವಿ. ಅದ್ರ ಜೊತೆಲಿ ITಯಲ್ಲಿ ಬರ್ತಕ್ಕಂಥ ದಿನಮಾನದಲ್ಲಿ ಈಗಾಗಲೇ ನಮ್ಮ ಬ್ಯಾಂಕು ಮೊಬೈಲ್ ಬ್ಯಾಂಕನ್ನು ಹೊಂದಿದೆ. ಬರ್ತಕ್ಕಂಥ ದಿನಮಾನದಲ್ಲಿ IMPS UPI ಅಂದರೆ ಇವತ್ತು ಬ್ಯಾಂಕ್ ಫೋನ್ಪೇ ಮುಖಾಂತರ ಮಾಡ್ತಕ್ಕಂಥ ಒಂದು ಬರ್ತಕ್ಕಂಥ ಈ ಒಂದು 5 ತಿಂಗಳಲ್ಲಿ ಅದನ್ನು ಸಹಿತ ಬ್ಯಾಂಕಿಗೆ ಇನ್ಸ್ಟಾಲ್ಮೆಂಟ್ ಮಾಡಿ ಸಾಮಾನ್ಯ ಒಬ್ಬ ಕಸ್ಟಮರ್ಗೆ ಸಹಿತ ಫೋನ್ಪೇ ಮುಖಾಂತರ ಒಂದು ವ್ಯವಹಾರವನ್ನು ಮಾಡಲಿಕ್ಕೆ ಬ್ಯಾಂಕು ತಯಾರಿಯನ್ನು ಮಾಡ್ತಾಯಿದೆ. ಹಿಂದಿನ ದಿನಮಾನದಲ್ಲಿ ಇವತ್ತು ITಯಲ್ಲಿ ನಾವು ಭಾಳ ಇಂಟರ್ನಲ್ ಭಾಳ ಸ್ಟ್ರಾಂಗಾಗಿ ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಸಹಿತ ಇವತ್ತು ನಾವು ಮಾಡ್ತಾಯಿದ್ದೀವಿ. ವಿವಿಧ ಹಂತದಲ್ಲಿ ಇವತ್ತು NFS ಸಾಲಗಳನ್ನು 2 ವೀಲರ್ ಸಾಲ ಕೊಡ್ತೀವಿ. ಅದ್ರ ಜೊತೆಗೆ ಕಾರ್ಗಳಿಗೆ ಸಾಲ ಕೊಡ್ತೀವಿ. ನ್ಯಾಷನಲ್ ಬ್ಯಾಂಕ್ ಕೊಡ್ತಕ್ಕಂಥ ಎಲ್ಲ ಸಾಲವನ್ನು ಕಡಿಮೆ ಬಡ್ಡಿಯಲ್ಲಿ ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತಾಯಿದ್ದೀವಿ. ಟ್ರ್ಯಾಕ್ಟರ್ ರೈತರಿಗೆ ಬೇಕಾದಂಥ ಟ್ರ್ಯಾಕ್ಟರ್ದಲ್ಲಿ ಟ್ರ್ಯಾಕ್ಟರ್ ಮತ್ತು ಪೈಪ್ಲೈನ್ ಸಾಲವನ್ನು ಸಹಿತ ಬ್ಯಾಂಕ್ ಇವತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಬರ್ತಕ್ಕಂಥ ವಿಷಯನ ಮಾನ್ಯ ಈ ಒಂದು ಬ್ಯಾಂಕಿನ ನೇತೃತ್ವ ವಹಿಸಿದಂಥ ಭಾರತ ಜಯಕರು ಹೇಳ್ಬೇಕಂತ ನಾವು ಈಗ ಒಂದು